ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಸಂಕಷ್ಟಹರ ಚತುರ್ಥಿಗೆ ಪ್ರಸಾದ ನೈವೇದ್ಯ ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ ಬನ್ನಿ. ಇದು ತುಂಬಾ ಗಣಪತಿಗೆ ಇಷ್ಟವಾಗಿರುವಂತಹ ನೈವೇದ್ಯ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನೇನಂತ ತಿಳ್ಕೊಂಬರೋಣ ಬನ್ನಿ. ನಾನಿಲ್ಲಿ ಮೊದಲಿಗೆ ಒಂದು 3ರಿಂದ 4 ಹಸಿರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಗೆ ಅರಿಶಿಣ, ಒಂದು ಕಡ್ಡಿಯಷ್ಟು ನಾನು ಕರಿಬೇವು ಎತ್ತಿಟ್ಕೊಂಡಿದ್ದೀನಿ. ಒಂದು 1/4 kg ಆಗುವಷ್ಟು ಕಡಲೆಬೇಳೆ, ಸ್ವಲ್ಪ ಕಾಯಿ ತುರಿ, ಸಾಸಿವೆ ಹಾಗೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಕೆಲವರು ಪ್ರಸಾದಕ್ಕೆ ಸಾಲ್ಟ್ ಹಾಕೋದಿಲ್ಲ, ಅಂಥವ್ರು ಸ್ಕಿಪ್ ಮಾಡ್ಕೊಳ್ಳಿ. ಬನ್ನಿ ಈಗ ಇದನ್ನು ನಾವು ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ. ಮೊದಲಿಗೆ ನಾನು ಒಂದು ಕುಕ್ಕರ್ಗೆ ನೆನೆಸಿಟ್ಟಿರುವಂತಹ ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ. ಕಡಲೆಕಾಳನ್ನ ಏನಿಲ್ಲ ಅಂದರೂ ಒಂದು 3 ಅವರ್ ಆದರೂ ನಾವು ನೆನೆಸಿಟ್ಟಿರಬೇಕಾಗುತ್ತೆ. ಇಲ್ಲಾಂದರೆ ಬೇಗ ಬೇಯೋದಿಲ್ಲ. ಅದು ಒಂಥರ ಸುಕ್ಲಾದಂಗೆ ಆಗಿರುತ್ತೆ ಕಡಲೆಕಾಳು ಅಷ್ಟೇ, ಆದರೆ ಸ್ವಲ್ಪನೂ ಬೇಯೋದಿಲ್ಲ. ನೆನೆಸ್ಬಿಟ್ಟೆ ಅದನ್ನು ಬೇಯಿಸಬೇಕು ನಾವು. ನಂತರ ಅದಕ್ಕೆ ನಾವು 2ರಷ್ಟು ನೀರು ಹಾಕಿ 3 ವಿಷಲ್ ಕೂಗಿಸ್ಕೊಬೇಕಾಗುತ್ತೆ. ನಾನು ಮೊದಲೇ ಹೇಳಿರೋ ಹಾಗೆ ಪ್ರಸಾದಕ್ಕೆ ಸಾಲ್ಟ್ ಹಾಕಲ್ಲ ಅನ್ನೋರು ಸಾಲ್ಟನ್ನ ಸ್ಕಿಪ್ ಮಾಡ್ಕೊಳ್ಳಿ. ನಾವು ಹಾಕೋದ್ರಿಂದ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಬನ್ನಿ ಈಗ ಇದನ್ನು ಏನಿಲ್ಲ ಅಂದರೂ ಒಂದು 3 ವಿಷಲ್ ಆದರೂ ನಾವು ಕೂಗಿಸ್ಕೊಬೇಕಾಗುತ್ತೆ. ಕೆಲವೊಂದು ಗಟ್ಟಿ ಕಾಳು ಇರ್ತವೆ, ಅಂಥವ್ರು 4 ವಿಷಲ್ ಕೂಗಿಸ್ಕೊಳ್ಳಿ. ಸೊ ನಾವು 3 ವಿಷಲ್ ಕೂಗಿಸ್ಕೊತಾ ಇದ್ದೀನಿ ಅಷ್ಟೇ. ಈಗ ಲಿಡ್ಲು ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೊಂಬರೋಣ. ನೋಡಿ ವಿಷಲ್ ಆಗ್ತಾಯಿದೆ. ಇದೇ ರೀತಿ ನಾವು 3 ವಿಷಲ್ ಕೂಗಿಸ್ಕೊಬೇಕಾಗುತ್ತೆ. ನಂತರ ನಾವು ನೀರು ಸಪ್ರೇಟು ಕಾಳು ಸಪ್ರೇಟು ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಕಾಳು ಬೆಂದಿದೆಯೋ ಇಲ್ವೋ ಅಂತ ನೋಡ್ಕೊಬೇಕು. ನಂತರ ನೀರು ಸಪ್ರೇಟು ಕಾಳು ಸಪ್ರೇಟು ಮಾಡಿಕೊಂಡು ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಒಂದು ಪ್ಯಾನ್ ಇಟ್ಕೊಳ್ಳೋಣ. ಅದಕ್ಕೆ ನಾನು ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ನಿಮಗೆ ಯಾವುದು ಎಣ್ಣೆ ಬೇಕೋ ಅದನ್ನ ಬಳಸ್ಕೊಳ್ಳಿ. ನಾವು ತೆಂಗಿನ ಎಣ್ಣೆ ಬಳಸೋದ್ರಿಂದ ನಾನು ತೆಂಗಿನ ಎಣ್ಣೆ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಬೇಕು. ನಾವಿಲ್ಲಿ ಈರುಳ್ಳಿ ಬಳಸ್ತಾ ಇಲ್ಲ, ಯಾಕಂದರೆ ಗಣಪತಿಗೆ ಈರುಳ್ಳಿ ಬೆಳ್ಳುಳ್ಳಿ ಆಗೋದಿಲ್ಲ, ಅದರಿಂದ ನಾವು ಇಲ್ಲಿ ಬಳಸೋದಿಲ್ಲ. ನೈವೇದ್ಯಕ್ಕಲ್ಲ ಅಂದರೆ ನೀವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸ್ಕೋಬೋದು. ನಂತರ ನಾವು ಹಸಿರು ಮೆಣಸಿನ್ಕಾಯಿ ಹಾಕೋಣ. ಈ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಸಿಡಿತಾ ಇದ್ದಿದ್ದ ನಂತರ ನಾವು ಕರಿಬೇವಿನ ಸೊಪ್ಪು ಹಾಕೋಣ. ನಂತರ ಸ್ವಲ್ಪ ಕೈ ಆಡಬೇಕಾಗುತ್ತೆ. ಇದು ಗಣಪತಿಗೆ ತುಂಬ ಪ್ರಿಯವಾಗಿರುವಂತಹ ನೈವೇದ್ಯ ಕೂಡ ಹೌದು. ಪ್ರತಿಯೊಂದು ದೇವಸ್ಥಾನದಲ್ಲೂ ಗಣಪತಿಗೆ ನೈವೇದ್ಯ ಇಡಬೇಕಂದ್ರೆ ಈ ಕಡಲೆಕಾಳು ಉಸ್ಲಿನ ಮಾಡೇ ಮಾಡ್ತಾರೆ. ನಂತರ ಬೇರೆ ಪ್ರಸಾದಗಳನ್ನ ಮಾಡ್ತಾರೆ. ದೇವಸ್ಥಾನಗಳಲ್ಲಿಯೂ ಸಹ ಅಷ್ಟೇ, ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಬಳಸೋದಿಲ್ಲ, ಯಾಕಂದರೆ ಗಣಪತಿಗೆ ಈರುಳ್ಳಿ ಬೆಳ್ಳುಳ್ಳಿನ ನೈವೇದ್ಯಕ್ಕೆ ಇಡೋದಿಲ್ಲ, ಅದರಿಂದ ಬಳಸೋದಿಲ್ಲ. ನಾನು ಮೊದಲೇ ಹೇಳ್ದಂಗೆ ಪ್ರಸಾದಕ್ಕೆ ಕೆಲವರು ಸಾಲ್ಟ್ ಹಾಕೋದಿಲ್ಲ, ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ನೀವೇನಾದರೂ ಸಾಲ್ಟ್ ಹಾಕ್ದಲೇ ನೈವೇದ್ಯಕ್ಕೆ ಇಡೋದಾದರೆ ಸಾಲ್ಟ ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಈ ಅರಿಶಿನೂ ಅಷ್ಟೇ ಹೆಲ್ತಿಗೆ ತುಂಬಾ ಒಳ್ಳೆಯದು, ಹಂಗೆ ನೋಡಲಿಕ್ಕೆ ತುಂಬಾ ಚೆನ್ನಾಗೂ ಇರುತ್ತೆ. ನಂತರ ನಾವು ಇಟ್ಕೊಂಡಿರುವಂತಹ ಕಡಲೆಕಾಳನ್ನ ಹಾಕ್ಕೊಳ್ಳೋಣ. ನೀವು ಸಹ ಸಂಕಷ್ಟಹರ ಚತುರ್ಥಿಗೆ ಈ ಥರ ಪ್ರಸಾದ ಮಾಡೋದು ಅಥವಾ ಉಪವಾಸ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಈ ಕಡಲೆಕಾಳನ್ನ ಏನಿಲ್ಲ ಅಂದರೂ ಒಂದು 5 ನಿಮಿಷನಾದರೂ ಈ ಥರ ಎಣ್ಣೆಲಿ ಚೆನ್ನಾಗಿ ಹುರ್ಕೊಬೇಕು. ಈ ಕಡಲೆಕಾಳು ಜೊತೆಗೆ ಸ್ವಲ್ಪ ನೀರು ಸಹ ಬಂದಿರುತ್ತೆ. ಆ ನೀರು ಫುಲ್ಲು ಡ್ರೈ ಆಗೋವರೆಗೂ ನಾವು ಎಣ್ಣೆಲಿ ಚೆನ್ನಾಗಿ ಹುರ್ಕೊಬೇಕು. ನಂತರ ನಾವು ಕಾಯಿ ತುರಿ ಹಾಕಬೇಕಾಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಕೆಲವೊಂದು ಸೈಡಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಸಂಜೆ ಈ ರೀತಿ ಗಣಪತಿಗೆ ಏನಾದರೂ ಪ್ರಸಾದಕ್ಕೆ ನೈವೇದ್ಯ ಮಾಡಿ ನಂತರ ಚಂದ್ರನ ನೋಡಿ ಊಟ ಮಾಡ್ತಾರೆ. ಅದು ದೇವಸ್ಥಾನಕ್ಕೆ ಹೋಗಿ ಬಂದ ನಂತರ ಚಂದ್ರನ ನೋಡಿ ಊಟ ಮಾಡ್ತಾರೆ. ನಿಮ್ಮ ಸೈಡ್ ಹೇಗೆ ಮಾಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ನೋಡಿ ನಂತರ ನಾವು ಕಾಯಿ ತುರಿ ಹಾಕ್ಕೊಳ್ಳೋಣ. ಕಡಲೆಕಾಳ್ದು ನೀರೆಲ್ಲ ಫುಲ್ಲು ಡ್ರೈ ಆಗಿತ್ತು, ಅದಕ್ಕೆ ನಾನೀಗ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಕಡಲೆಕಾಳು ಉಸ್ಲಿ ರೆಡಿ ಆಗುತ್ತೆ ಪ್ರಸಾದಕ್ಕೆ. ಬನ್ನಿ ನಂತರ ನಾವು ಪ್ರಸಾದಕ್ಕೆ ಹೇಗೆ ನೈವೇದ್ಯಕ್ಕೆ ಇಡೋಣ ಅಂತ ನೋಡ್ಕೊಂಬರೋಣ. ಅಷ್ಟರಲ್ಲಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಹ ಸಂಕಷ್ಟಹರ ಚತುರ್ಥಿಗೆ ಉಪವಾಸ ಮಾಡೋರಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಸಹ ಮರಿಬೇಡಿ. ನೋಡಿ ಈಗ ಇದು ಒಳ್ಳೆ ರೀತಿ ಮಿಕ್ಸ್ ಆಗಿದೆ. ನಂತರ ಇದು ತಣ್ಣಗಾದ ನಂತರ ನಾವು ಪ್ರಸಾದಕ್ಕೆ ತಕ್ಕೊಳ್ಳೋಣ. ನೋಡಿ ಈಗ ಇದು ತಣ್ಣಗಾಗಿದೆ. ಇದನ್ನು ನಾವು ಒಂದು ಬೌಲ್ಗೆ ತಕ್ಕೊಬೇಕಾಗುತ್ತೆ. ನಾನು ಇದನ್ನು ಇಲ್ಲಿ ಮನೆಗೆ ಪ್ರಸಾದಕ್ಕೆ ಅಂತ ಮಾಡ್ತಾಯಿದ್ದೀನಿ. ನೀವೇನಾದರೂ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ, ಯಾಕಂದರೆ ಅಲ್ಲಿ ಬರೋ ಭಕ್ತಾದಿಗಳಿಗೂ ಸಹ ಕೊಡಬೇಕಾಗುತ್ತೆ. ನೋಡಿ ಈಗ ನಾನು ಗಣಪತಿಗೆ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ. ಇದನ್ನ ನಾನು ನಂತರ ನಮ್ಮ ಮನೆ ಹತ್ತಿರ ಇರೋರಿಗೂ ಸ್ವಲ್ಪ ಕೊಡ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ.